ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿದ್ಯುತ್ ವಾಣಿ. ನಾನು ರಿಕ್ಕಿ. ಇವತ್ತಿಗೊಂದು ಮಾತಿದೆ, ಸ್ವಾರ್ಥದ ಪ್ರಪಂಚ ಅನ್ನುವಂಥದ್ದು. ತನ್ನ ಪ್ರಾಣವನ್ನು ಲೆಕ್ಕಿಸದೆ ಇನ್ನೊಂದು ಪ್ರಾಣವನ್ನು ಉಳಿಸ್ತಾನೆ ಅನ್ನುವಂಥದ್ದೆಲ್ಲ ನಡೆಯಲ್ಲ. ಎಲ್ಲರೂ ಸ್ವಾರ್ಥಿಗಳು ಅನ್ನುವಂಥದ್ದು, ಅಥವಾ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಇನ್ನೊಂದು ಪ್ರಾಣವನ್ನು ಉಳಿಸುವಂಥದ್ದು ಇದೆಯಲ್ಲ, ನಿಜಕ್ಕೂ ಗ್ರೇಟ್. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇರ್ಬೋದು, ಒಂದು ಹುಡುಗ ನಡ್ಕೊಂಡು ಹೋಗ್ತಾ ಇರ್ತಾನೆ, ನೀರು ತುಂಬಿರುತ್ತೆ ರಸ್ತೆಯಲ್ಲಿ. ಆ ಕಡೆ ಒಂದು ಬೈಕ್ ಬರ್ತಾ ಇರುತ್ತೆ. ಸಡನ್ನಾಗಿ ಹುಡುಗ ಕುಸ್ತು ಬೀಳ್ತಾನೆ. ತಕ್ಷಣ ಆ ಬೈಕ್ನಲ್ಲಿದ್ದವನು ಬೈಕನ್ನು ನಿಲ್ಲಿಸಿ, ಅದು ಬಿದ್ದೋಗುತ್ತೆ ಬೈಕ್ ಬಿಡಿ, ನಿಲ್ಲಿಸಿ ಆ ಮಗುವನ್ನು ಎತ್ಕೊಳ್ಳೋಕೆ ಬರ್ತಾನೆ. ನೋಡಿದ್ರೆ ಕರೆಂಟ್ ಹೊಡೆಯುತ್ತೆ. ನಂತರ ಆ ಮಗುವನ್ನು ಎತ್ಕೊಂಡು ಬರ್ತಾನೆ ಹೊರಗಡೆ. ಅಕ್ಕಪಕ್ಕದವ್ರು ಯಾರು ಕೂಡ ಸಪೋರ್ಟಿಗೆ ಬರಲ್ಲ. ಕೊನೆಗೆ ಆ ಮಗುವನ್ನು ಹಾಸ್ಪಿಟ್ಲಿಗೆ ಸೇರಿಸ್ತಾನೆ. ಮಗು ಉಳ್ಕೊಳ್ಳುತ್ತೆ. ಈ ದೃಶ್ಯವನ್ನು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನೀವು ಗಮನಿಸಿರ್ಬೋದು ನೀವು. ಆ್ಯಕ್ಚುಲಿ ಇದು ಏನಾಗಿರೋದು ಅಂತ ಹೇಳಿದ್ರೆ, ಚೆನ್ನೈನಲ್ಲಿ ನಡೆದಿರುವಂತಹ ಘಟನೆ. ಜೇಡನ್ ಅನ್ನುವಂತಹ 3ರಿಂದ 4ನೇ ಕ್ಲಾಸ್ ಹುಡುಗ, ಅಂದರೆ ಈ ತರಗತಿಯ ಹುಡುಗ, ಶಾಲೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ತಾನೆ. ಮುಗಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ರಸ್ತೆಯಲ್ಲಿ ನೀರು ತುಂಬಿರುತ್ತೆ. ಒಂದು ಕಂಬದ ಹತ್ರ, ಒಂದು ಲೈಟ್ ಕಂಬದ ಹತ್ರ ಪಾಸ್ ಆಗಬೇಕು ಅವನ ಕಡೆಗೆ. ಆವಾಗ ಅವನಿಗೆ ಕರೆಂಟ್ ಹೊಡೆಯುತ್ತೆ. ಅರ್ಥಿಂಗ್ ಏನೋ ಆಗುತ್ತೆ ಅನಿಸುತ್ತೆ, ಕರೆಂಟ್ ಹೊಡೆಯುತ್ತೆ. ಸೊ ಹುಡುಗ ತಕ್ಷಣ ಅಲ್ಲೇ ಕುಸ್ತು ಬೀಳ್ತಾನೆ. ಅಲ್ಲಾಡಕ್ಕೆ ಆ ಕಡೆ ಎದುರುಗಡೆ ಒಂದು ಬೈಕ್ ಬರ್ತಾ ಇರ್ತಾನೆ. ಅವ್ನು ನೋಡಿದ ತಕ್ಷಣ ಇಮಿಡಿಯೇಟ್ಲಿ ಅವ್ನ ತಲೆಯಲ್ಲಿ ನೋಡಿ ಏನು ಬಂತು ಏನೋ ಗೊತ್ತಿಲ್ಲ, ನಾನು ಹೋದರೆ ಕರೆಂಟ್ ಹೊಡಿಬೋದು ಅಥವಾ ಇನ್ನೊಂದು ಸಮಸ್ಯೆ ಆಗ್ಬೋದು, ಯಾವುದೂ ಯೋಚನೆ ಮಾಡಲಿಲ್ಲ. ಇಮಿಡಿಯೇಟ್ಲಿ ಬೈಕನ್ನು ನಿಲ್ಸೋಕ್ಕೂ ಆಗಲಿಲ್ಲ. ಆ ಪ್ರೆಷರಲ್ಲಿ ಬೈಕ್ ಹಾಗೆ ಬಿದ್ದೋಗುತ್ತೆ. ನೆಕ್ಸ್ಟ್ ಮಿನಿಟ್ ಆ ಹುಡುಗನ ಎತ್ತಕ್ಕೆ ಹೋಗ್ತಾನೆ. ಬಟ್ ಇವನಿಗೂ ಕರೆಂಟ್ ಹೊಡೆಯುತ್ತೆ. ಅವನ ಹೆಸರು ಬಂದು ಕಣ್ಣನ್ ಅಂತ, ಆ ಬೈಕ್ ಸವಾರನ ಹೆಸರು ಬಂದು ಕಣ್ಣನ್ ಅಂತ. ನೋಡಿ, ಕಣ್ಣನಿಗೆ ಆ್ಯಕ್ಚುಲಾಗಿ ನಿಜವಾಗೊಂದು ಥ್ಯಾಂಕ್ಸ್ ಹೇಳಬೇಕು, ಜೊತೆಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಮುಟ್ಟಕ್ಕೆ ಬರ್ತಾನೆ. ಮುಟ್ಟಕ್ಕೆ ಬಂದಾಗ ಅವನಿಗೂ ಕೂಡ ಕರೆಂಟ್ ಹೊಡೆಯುತ್ತೆ ಕಣ್ಣನಿಗೆ. ನೆಕ್ಸ್ಟ್ ಮಿನಿಟ್ಟು ಕಣ್ಣನ್ನು ಹೇಗಾದರೂ ಮಾಡಿ ತಗೊಂಡು ಪಕ್ಕಕ್ಕೆ ತಗೊಬರ್ತಾನೆ. ಎದೆ ಮೇಲೆಲ್ಲ ಕೈ ಇಟ್ಟು ಒತ್ತಿ ಪ್ರೆಸ್ ಮಾಡಿ ಉಸಿರು ಆಡ್ತಾ ಇದ್ದಾನೆ ಅಂತ ಗೊತ್ತಾದಾಗ ನೆಕ್ಸ್ಟ್ ಜೇಡನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರಿಸ್ತಾರೆ. ಉಳ್ಕೊಂಡಿದ್ದಾನೆ ಹುಡುಗ, ಔಟ್ ಆಫ್ ದ ಡೇಂಜರ್. ಓಕೆ, ನಿಜಕ್ಕೂ ಕಣ್ಣನ ಕೆಲಸಕ್ಕೆ, ಕಣ್ಣನ ಕಾರ್ಯಕ್ಕೆ, ಅವನ ಒಂದು ಟೈಮ್ ಸೆನ್ಸ್ಗೆ, ಅವನೊಂದು ಜಾಗರೂಕ ಮೈಂಡ್ಗೆ ನಿಜಕ್ಕೂ ಒಂದು ನಾವು ಥ್ಯಾಂಕ್ಸ್ ಹೇಳಬೇಕು, ಜೊತೆಗೊಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಒಬ್ಬನ ಜೀವ ಉಳಿಸಿದಂಥ ಪುಣ್ಯ ಕಣ್ಣನ ಪಾಲ್ಗಿದೆ. ಈ ವಿಷಯನ ನಾನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಮಳೆ ಬರ್ತಾ ಇದೆ. ನಮ್ಮ ವಿದ್ಯುತ್ ವಾಣಿ ಸಾಕಷ್ಟು ಎಚ್ಚರಿಕೆ ಕೊಟ್ಟಿದ್ದೀವಿ ನಾವು. ಏನಂತ, ಮಳೆ ಬರ್ತಾ ಇದೆ, ಹುಷಾರಾಗಿರಿ, ಕಂಬದ ಹತ್ರ ಓಡಾಡಬೇಕಾದ್ರೂ ಹುಷಾರಾಗಿರಿ ಅನ್ನೋದು ತುಂಬ ಸತಿ ಹೇಳಿದ್ದೀವಿ ನಾವು. ಸೊ ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ನಮ್ಮ ಕರ್ನಾಟಕದಲ್ಲೂ ಮಳೆ ಬರ್ತಾ ಇದೆ. ಜೀವ ಎಲ್ಲಿ ಹೋದರೂ ಜೀವನೇ. ತಮಿಳ್ನಾಡಲ್ಲಿ ಹೋದರೂ ಜೀವನೇ, ಕರ್ನಾಟಕದಲ್ಲಿ ಹೋದರೂ ಜೀವನೇ, ಅಥವಾ ಬೇರೆ ಇನ್ಯಾವುದೋ ದೇಶದಲ್ಲಿ ಹೋದರೂ ಜೀವನೇ. ಅದು ಜೀವಕ್ಕೆ ಇನ್ನೊಂದು ರೀಪ್ಲೇಸ್ ಮಾಡೋಕ್ಕೆ ಯಾವುದು ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಮಳೆ ಬರ್ತಾ ಇದೆ. ಮಳೆ ಬರ್ತಿರುವಂಥ ಸಂದರ್ಭದಲ್ಲಿ ಗುಂಡಿ ಇರುತ್ತೆ, ವೈರಲ್ ತುಂಡಾಗಿ ಬಿದ್ದಿರುತ್ತೆ, ರಸ್ಟ್ ಹಿಡ್ದಿರುತ್ತೆ, ಅಥವಾ ಮರಕ್ಕೆ ತಾಗಿ ಇನ್ನೊಂದೇನೋ ಆಗುತ್ತೆ. ತುಂಬ ಎಚ್ಚರಿಕೆಯಿಂದ ಓಡಾಡಿ ಅನ್ನೋದನ್ನು, ಎಚ್ಚರಿಕೆಯನ್ನು ನಿಮಗೆ ಹೇಳೋದಕ್ಕೆ ನಾನು ಇವತ್ತು ಈ ವಿಷಯವನ್ನು ತಗೊಬಿಟ್ಟು ಬಂದೆ. ಸೊ ದಯವಿಟ್ಟು ಕೇರ್ಫುಲ್ಲಾಗಿ ಓಡಾಡಿ. ಮಕ್ಕಳು ಶಾಲೆಯಿಂದ ಬರ್ತಾ ಇದ್ದಾರೆ ಮಳೆಯಲ್ಲಿ ಅಂತ ಹೇಳಿದ್ರೆ, ದಯವಿಟ್ಟು ಪೇರೆಂಟ್ಸ್ ಮನೇಲೇ ಇತ್ತು ಅಂತ ಹೇಳಿದ್ರೆ ಹೋಗಿ ಪಿಕ್ ಮಾಡಿ. ಅವು ಗೊತ್ತಾಗಲ್ಲ, ರಸ್ತೆ ನಡ್ಕೊಂಡು ಬರ್ತಾ ಇದ್ದಾರೆ, ಯಾವುದೋ ಗುಂಡಿ ಓಪನ್ ಮಾಡಿಬಿಟ್ಟಿರ್ತಾರೆ BWSSB ಅವರು, ಅಥವಾ ವೈರ್ ಕಟ್ಟಾಗಿ ಬಿಟ್ಬಿಟ್ಟಿರುತ್ತೆ, ಏನೊಂದು ಆಗಿಬಿಟ್ಟಿರುತ್ತೆ. ಸೊ ಮಳೆಯಲ್ಲಿ ಸ್ವಲ್ಪ ಮಕ್ಕಳನ್ನು ಹುಷಾರಾಗಿ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಮಕ್ಕಳನ್ನಲ್ಲ, ನಿಮ್ಮ ಜೀವನ ಕೂಡ ಜೀವನೇ. ಸೊ ನಿಮ್ಮ ಜೀವನ ಕೂಡ ತುಂಬ ಎಚ್ಚರಿಕೆಯಿಂದ ವಹಿಸಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಇದಿಷ್ಟು ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ವಿದ್ಯುತ್ ವಾಣಿ. ಥ್ಯಾಂಕ್ ಯು.